ಸ್ವತಂತ್ರ ಹಕ್ಕಿಯಂತೆ ಇರೋ ದರ್ಶನ್ ಫೋಟೋ ರಿವೀಲ್ ಆಗ್ತಿದ್ದಂತೆ ಮೊಬೈಲ್ ಎಲ್ಲಿ ಸಿಕ್ತು ಅಂತ ಆರ್ ಅಶೋಕ್ ಕೇಳಿದ್ರೆ ಜೈಲಿನಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಜೈಲಲ್ಲಿ ಬೀಡಿ ಸಿಗರೇಟ್ ಕೊಡದೇ ಇದ್ರೆ ದೊಡ್ಡ ದಂಗೆಯೇ ಆಗ್ಬಿಡುತ್ತೆ ಅಂತ ಅಂದಿದ್ಯಾರು? ಮುಡಾ ದಾಖಲೆ ಬಗ್ಗೆ ಸಿಎಂ ಟ್ವೀಟ್ ಮಾಡಿರೋ ವಿಡಿಯೋದಲ್ಲಿ ಅಸ್ಲಿಗೆ ಇರೋದೇನು? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಜೈಲಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಎನ್ನುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಬಗ್ಗೆ ಹಲವು ಅನುಮಾನ ಕೇಳಿ ಬರ್ತಾ ಇವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ದರ್ಶನ್ ನಟೋರಿಯಸ್ ರೌಡಿಗಳ ನಂಟನ್ನ ಬೆಳೆಸಿಕೊಂಡಿದ್ದಾರೆ. ಫೋಟೋದಲ್ಲಿ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳಾ ಸೀನಾ ಕಾಣಿಸಿಕೊಂಡಿದ್ರು. ಇಬ್ಬರು ಕೂಡ ರೌಡಿ ಶೀಟರ್ಗಳೇ. ಕುಳ್ಳಾ ಸೀನಾ ವಿಚಾರಣಾಧೀನ ಖೈದಿ ಅಲ್ಲ, ಆತ ಸಜಾ ಖೈದಿ. ಗ್ರಾಮ ಪಂಚಾಯಿತಿ ಸದಸ್ಯನ ಕೊಲೆಗೆ ಸುಪಾರಿ ಕೊಟ್ಟ ಕೇಸ್ನಲ್ಲಿ ರೌಡಿ ಶೀಟರ್ ಕುಳ್ಳಾ ಸೀನನಿಗೆ ಸಜೆ ವಿಧಿಸಲಾಗಿದೆ. ಈ ಸಜಾ ಖೈದಿ ಜೊತೆ ದರ್ಶನ್ ಫ್ರೆಂಡ್ಶಿಪ್ ಬೆಳೆಸಿಕೊಂಡಿದ್ದಾರೆ. ಜೈಲಿಗೆ ಹೋಗಿ ಮನಪರಿವರ್ತನೆ ಮಾಡಿಕೊಳ್ಬೇಕಿದ್ದ ದರ್ಶನ್ ಭೂಗತ ಪಾತಕಿಗಳ ನಂಟು ಬೆಳೆಸಿಕೊಂಡ್ರ ಅನ್ನೋ ಡೌಟ್ ಬರ್ತಾ ಇದೆ. ಬೇರೆ ಬೇರೆ ಬ್ಯಾರಕ್ಗಳಲ್ಲಿದ್ದರೂ ಈ ಇಬ್ಬರು ರೌಡಿ ಶೀಟರ್ಗಳು ದರ್ಶನ್ಗೆ ಈಸಿಯಾಗಿ ಸಿಗ್ತಾ ಇದ್ದಾರೆ. ಜೈಲು ಸಿಬ್ಬಂದಿಗೆ ಜೈಲಿನ ನಿಯಮವನ್ನ ಗಾಳಿಗೆ ತೂರಿ ರೌಡಿ ಶೀಟರ್ಗಳ ಜೊತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಧ್ಯೆ ಜೈಲಲ್ಲಿ ಕುಳ್ಳಾ ಸೀನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವ ಫೋಟೋಗಳು ಕೂಡ ರಿವೀಲ್ ಆಗಿವೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಜೈಲಿನಲ್ಲಿ ದರ್ಶನ್ ಜೊತೆ ಬಿಂದಾಸ್ ಆಗಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಸಿಡಿಮಿಡಿಗೊಂಡಿದ್ದಾನೆ. ಫೋಟೋ ಆಚೆ ಹೇಗೆ ವೈರಲ್ ಆಯ್ತು ಅಂತ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಜೈಲಿನಲ್ಲಿ 15 ಜನರ ಮೇಲೆ ಬೆಲ್ಟ್ನಿಂದ ಹಲ್ಲೆ ಮಾಡಿರೋದು ಬಯಲಾಗಿದೆ. ಸಹಕೈದಿಗಳು ಹಾಗೂ ಅಕ್ಕಪಕ್ಕದ ಬ್ಯಾರಕ್ನಲ್ಲಿದ್ದವರ ಮೇಲೆ ನಾಗ ತನ್ನ ರೌದ್ರಾವತಾರ ಪ್ರದರ್ಶನ ಮಾಡಿದ್ದಾನೆ. ಫೋಟೋ ತೆಗೆದದ್ದು ಯಾರು, ಹೊರಗೆ ಫೋಟೋ ಹೇಗೆ ವೈರಲ್ ಆಯ್ತು ಅಂತ ಕೈದಿಗಳ ಮೇಲೆ ಹಲ್ಲೆ ಮಾಡಿರೋದು ಬಯಲಾಗಿದೆ. ಇನ್ನು ಜೈಲಿನಲ್ಲಿ ದರ್ಶನ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ರೌಡಿ ಶೀಟರ್ ಸತ್ಯನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೈಲಿನಿಂದ ದರ್ಶನ್ ಕಾಲ್ ಮಾಡಿದ್ದ, ರೌಡಿ ಶೀಟರ್ ಸತ್ಯ ಕಾಲ್ ರಿಸೀವ್ ಮಾಡಿ ಮಾತನಾಡಿದ್ದ. ಬ್ಯಾಡರಹಳ್ಳಿ ಪೊಲೀಸರು ಆರೋಪಿ ಸತ್ಯನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ನಾನೀಗ ಹೊರಗಡೆ ಇರುವಂತಹ ಆರೋಪಿ ಸತ್ಯ ಏನಿದ್ದಾರೆ, ಸತ್ಯ ಪರಪ್ಪನಗರ ಜೈಲಲ್ಲಿರುವಂಥ ರೌಡಿ ಶೀಟರ್ ಧರ್ಮನೊಂದಿಗೆ ಮಾತಾಡ್ತಾ ಇರೋ ವೇಳೆಯಲ್ಲಿ ಈ ಜಾಗದ ಈ ಮನೆ ಏನಿದೆ, ಈ ಮನೆಗ ಸತ್ಯ ಇದೇ ಮನೆಯಲ್ಲಿ ವಾಸವಾಗಿರುವಂಥದ್ದು. ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸತ್ಯ ಇದೇ ಮನೆಯಿಂದ ಅವತ್ತು ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿರ್ತಾನೆ. ವಿಡಿಯೋ ಕಾಲ್ ಮಾಡಿದ ನಂತರದಲ್ಲಿ ನಟ ದರ್ಶನ್ ಕೂಡ ಧರ್ಮನ ಜೊತೆಗಿದ್ದ. ಆ ಸಂದರ್ಭದಲ್ಲಿ ನಟ ದರ್ಶನ್ ಮತ್ತು ಸತ್ಯ ಪರಸ್ಪರ ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡಿರುವಂಥ ದೃಶ್ಯ ರೆಕಾರ್ಡ್ ಆಗಿರುವಂಥದ್ದು. ಅದನ್ನು ಕೂಡ ಸ್ವತಃ ಆರೋಪಿ ಸತ್ಯನೇ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ತನ್ನ ದರ್ಶನ್ ಮತ್ತು ಸತ್ಯ ಇಬ್ಬರು ಏನು ಮಾತಾಡಿದ್ರು ಅವೆರಡನ್ನೂ ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಈಗ ಬೇರೆ ಬೇರೆ ಕಡೆಗಳಲ್ಲಿ ಹಂಚಿರುವಂಥದ್ದು. ಆ ದೃಶ್ಯ ಈಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಮೊನ್ನೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಬರಿಗೈಯಲ್ಲಿ ವಾಪಸ್ಸಾಗಿದ್ರು. ಸಿಸಿಬಿ ರೇಡ್ ಆಗುತ್ತೆ ಅನ್ನೋ ಬಗ್ಗೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಗೆ ಅಲ್ಲಿನ ಪೊಲೀಸರೇ ಮಾಹಿತಿ ಕೊಡ್ತಿದ್ದಾರಾ ಅನ್ನೋ ಡೌಟ್ ಬರ್ತಾ ಇದೆ. ಸಿಸಿಬಿ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ದರ್ಶನ್ಗೆ ವ್ಯವಸ್ಥೆ ಮಾಡಲಾಗಿತ್ತಾ ಅನ್ನೋದು ಅನುಮಾನ ಕೂಡ ಬರುತ್ತೆ. ಯಾಕಂದ್ರೆ ಮೊನ್ನೆ ಮುಂಜಾನೆ 5 ಗಂಟೆಗೆ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಜೈಲಿನ ಮೇಲೆ ರೇಡ್ ಮಾಡಿದ್ರು. ಸತತ 4 ಗಂಟೆ ಜೈಲಿನ ಮೂಲೆ ಹುಡುಕಾಟ ನಡೆಸಿ ಬರಿಗೈಯಲ್ಲಿ ವಾಪಸ್ಸಾಗಿದ್ರು. ಈ ಮಧ್ಯದಲ್ಲೇ ಕೊಲೆ ಆರೋಪಿ ದರ್ಶನ್, ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಐಷಾರಾಮಿ ಫೋಟೋ ವೈರಲ್ ಆಗಿದ್ದು. ಸಿಸಿಬಿ ರೇಡ್ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಬೇಕರಿ ರಘು ಬ್ಯಾರಕ್ನಲ್ಲಿ ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಶೂಸ್, ಕೆಜಿಗಟ್ಟಲೆ ಡ್ರೈ ಫ್ರೂಟ್ಸ್, ಹಣ್ಣುಗಳು ಕಣ್ಣಿಗೆ ಬಿದ್ದಿವೆ. ವಿಲ್ಸನ್ ಗಾರ್ಡನ್ ನಾಗ ಹಾಕೋ ಒಂದು ಟೀ ಶರ್ಟ್ ಬೆಲೆ ಬರೋಬ್ಬರಿ 20,000 ರೂಪಾಯಿ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಾಸು ಚೆಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ ಅನ್ನೋದ್ರಲ್ಲಿ ನೋ ಡೌಟ್. ಜೈಲಿನಲ್ಲಿ ದರ್ಶನ್ ರಾಜಾರೋಷವಾಗಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋವನ್ನ ಎಐ ಮೂಲಕ ಮಾರ್ಫಿಂಗ್ ಮಾಡಿರಬಹುದು ಅಂತ ನಿರ್ದೇಶಕ ನಂದಕಿಶೋರ್ ಅನುಮಾನ ಪಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ, ಹಾಗಾಗಿ ಇದು ನಿಜ ಆಗಿರೋಕೆ ಸಾಧ್ಯ ಇಲ್ಲ. ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡೋಕೆ ಆಗೋಲ್ಲ. ಆದ್ರೆ ಇನ್ನು ಈ ಬಗ್ಗೆ ತನಿಖೆ ಆಗ್ತಿದೆ, ಸತ್ಯ ಆಚೆ ಬರುತ್ತೆ, ಕಾದು ನೋಡೋಣ ಎಂದಿದ್ದಾರೆ. ಎಂಥ ಮನುಷ್ಯನೇ ಆದ್ರೂ ಪಶ್ಚಾತ್ತಾಪ ಇದ್ದೇ ಇರುತ್ತೆ. ಪಶ್ಚಾತ್ತಾಪ ಪಡ್ತಿರೋದನ್ನ ಫೋಟೋ ತೆಗೆದಿಲ್ಲ, ನಾವು ಯಾವುದನ್ನು ಕಣ್ಣಾರೆ ಕಂಡಿಲ್ಲ. ಎಷ್ಟೋ ಜನ ಕಲಾವಿದ್ರು ಇಲ್ಲ ಅಂದ್ರೆ ಅವರ ವಾಯ್ಸ್ ಬಳಸ್ತೀವಿ, ಇಲ್ಲೂ ಹಾಗೆ ಏನೋ ಆಗಿದೆ ಅಂದಿದ್ದಾರೆ. ಇವತ್ತು AI ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಮಾರ್ಫ್ಡ್ ಫೋಟೋ. ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, AI ಜನರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ.
ಜೈಲಲ್ಲಿರೋ ನಟ ದರ್ಶನ್ ಮನೆ ಊಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದೆಲ್ಲ ಬರೀ ಡ್ರಾಮಾ. ಅಸಲಿಗೆ ದರ್ಶನ್ ಜೈಲಿಗೆ ಸೇರಿದ ಮೊದಲ ದಿನದಿಂದಲೂ ಮನೆ ಊಟ ಸಿಗ್ತಾ ಇದೆಯಂತೆ. ನಿನ್ನೆಯಷ್ಟೇ ಜೈಲಲ್ಲಿ ದರ್ಶನ್ ರೌಡಿ ಶೀಟರ್ಗಳ ಜೊತೆ ಕೂತು ಟೀ ಕುಡಿತಾ ಸಿಗರೇಟ್ ಸೇರ್ತಾ ಬಿಂದಾಸ್ ಆಗಿರುವ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಗೆ ಬರ್ತಾ ಇವೆ. ಕೊಲೆ ಆರೋಪಿ ದರ್ಶನ್ ಜೈಲಿನ ಊಟದಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಮನೆ ಊಟ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದು ಬರೀ ನಾಟಕ. ಜೈಲೂಟ ಸೇರ್ತಾ ಇಲ್ಲ, ಸಣ್ಣ ಆಗಿದ್ದಾರೆ ಅನ್ನೋದು ಕೂಡ ಬರೀ ಸುಳ್ಳು. ದರ್ಶನ್ ಜೈಲಿಗೆ ಹೋಗೋ ಕೆಲವೇ ದಿನದ ಮುಂಚೆ ಪ್ರಭಾವಿ ವ್ಯಕ್ತಿಯೊಬ್ಬರು ಜೈಲು ಸೇರಿದ್ರು. ಅವರಿಗೆ ಕಾನೂನು ಪ್ರಕಾರ ಮನೆ ಊಟಕ್ಕೆ ಪರ್ಮಿಷನ್ ಕೊಡಲಾಗಿತ್ತು. ಹೀಗಾಗಿ ಪ್ಲಾನ್ ಮಾಡಿದ ಅಧಿಕಾರಿಗಳು ಅದೇ ಮನೆ ಊಟದ ಜೊತೆಗೆ ದರ್ಶನ್ಗೂ ಮನೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಜೈಲಲ್ಲಿರೋ ಆ ಪ್ರಭಾವಿ ನಟ ದರ್ಶನ್ ಸೇರಿ ಒಟ್ಟು 5 ಜನಕ್ಕೆ ಮನೆ ಊಟವೇ ಬರ್ತಾ ಇತ್ತು. ಇದಕ್ಕೆ ಜೈಲಧಿಕಾರಿಗಳು ಕೂಡ ಸಾಥ್ ನೀಡಿದ್ರು. ಹೊರಗಿನ ನೋಟಕ್ಕೆ ಮಾತ್ರ ರೂಲ್ಸ್ ಫಾಲೋ ಮಾಡೋ ರೀತಿ ಬಿಂಬಿಸ್ಕೊಂಡಿದ್ರು. ಬಹುತೇಕ ದರ್ಶನ್ ಜೈಲೊಳಗೆ ಹೋದ ಮೊದಲ ದಿನದಿಂದಲೂ ಮನೆ ಊಟ, ಸಿಗರೇಟ್, ಟೀ ಸೇರಿದಂತೆ ಎಲ್ಲ ಐಷಾರಾಮಿ ಸವಲತ್ತನ್ನು ಜೈಲಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ದರ್ಶನ್ ಅಂಡ್ ಗ್ಯಾಂಗ್ನ ಅಟ್ಟಹಾಸಕ್ಕೆ ಬಲಿಯಾಗಿದ್ರು. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಿರುವ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ರೇಣುಕಾಸ್ವಾಮಿಯ ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ತನಿಖೆಯ ಬಗ್ಗೆ ಅನುಮಾನ ಬರ್ತಾ ಇದೆ. ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅಂತ ಆಗ್ರಹಿಸಿದ್ದಾರೆ. ಅಧಿಕಾರಿಗಳಿಂದ ತನಿಖೆ ನಡೆಸೋದು ಅಸಾಧ್ಯ. ಹೀಗಾಗಿ ನ್ಯಾಯಾಧೀಶರಿಂದ ತನಿಖೆಯನ್ನ ನಡೆಸಲು ಸಿಎಂ ಆದೇಶ ಮಾಡುವಂತೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡ ಒತ್ತಾಯಿಸಿದ್ದಾರೆ. ಜೈಲು ಅಧಿಕಾರಿಗಳಿಂದ ಅಪರಾಧವಾಗಿದೆ. ಪೊಲೀಸ್ ಅಧಿಕಾರಿಗಳ ಬಗ್ಗೆ ಭರವಸೆ ಇದೆ. ದರ್ಶನ್ ಐಷಾರಾಮಿಯಾಗಿ ಜೈಲಿನಲ್ಲಿ ಮಾತನಾಡ್ತಾ ಇದ್ದಾರೆ. ಮಗನ ಕೊಂದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ಇದು ತನಿಖೆ ಆಗಬೇಕು. ಆದಾಗ ಮಾತ್ರ ಸತ್ಯ ಬಯಲಿ ಬರುತ್ತೆ. ಅದು ಪೂರ್ಣ ನ್ಯಾಯಯುತವಾಗಿ ತನಿಖೆ ಆಗಬೇಕಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದನೇ ಆಗಬೇಕು. ಎಲ್ಲಿ ಆಗಿದೆ, ಅವರು ಯಾಕೆ ಅದನ್ನು ಅವರು ಒಳಗಡೆ ಬಿಟ್ಕೊಂಡ್ರು, ಅವ್ರು ಯಾವ ರೀತಿಯ ವ್ಯವಸ್ಥೆ ಮಾಡಿಕೊಟ್ರು ಅನ್ನೋದು ಸರ್ಕಾರಕ್ಕೆ ಅದು ಮಾಹಿತಿ ಹೋಗ್ಬೇಕಂದ್ರೆ ಸೂಕ್ತ ತನಿಖೆ ಅಂದರೆ ಹೈಕೋರ್ಟ್ ನ್ಯಾಯ